ವಿಶ್ವ ಪೈಲ್ಸ್ ದಿನದ ಅಂಗವಾಗಿ ಬೇಟಿಎಂ ಲೇಔಟ್ನಲ್ಲಿರುವ ವಿಶ್ವದ ಅತಿದೊಡ್ಡ ಕೋಲೋರೆಕ್ಟಲ್ ಆಸ್ಪತ್ರೆ ಎಂದೇ ಗುರುತಿಸಿಕೊಂಡಿರುವ ಚಿರಾಗ್ ಗ್ಲೋಬಲ್ ಆಸ್ಪತ್ರೆ ಗಟ್ಕೇರ್ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿತು. ಇದೇ ಸಂದರ್ಭದಲ್ಲಿ ಮೊದಲ ಮಲಬದ್ಧತೆ ಚಿಕಿತ್ಸಾಲಯವನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೈಸೂರು ಮೂಲದ ಎಂಬಿಬಿಎಸ್ ಎಂಎಸ್ ಹಿರಿಯ ಕೊಲೋರೆಕ್ಟಲ್ ಶಸ್ತ್ರಚಿಕಿತ್ಸಕರು ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಅವರು ಉತ್ತಮ ಜೀರ್ಣಕ್ರಿಯೆ ಹಾಗೂ ಗಟ್ ಆರೋಗ್ಯ ಮಾನವ ದೇಹದ ಸಮಗ್ರ ಆರೋಗ್ಯಕ್ಕೆ ಮೂಲವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಕೊಲೋನ್ ಕ್ಯಾನ್ಸರ್ ಪ್ರಕರಣಗಳ ಏರಿಕೆ ಸಮಾಜಕ್ಕೆ ಆತಂಕಕಾರಿ ಅಂತ ಹೇಳಿ ತಿಳಿಸಿದರು. ನಾನು ಡಾಕ್ಟರ್ ರಾಜಶೇಖರ್ ಮೈಸೂರು, ಚಿರಾಗ್ ಗ್ಲೋಬಲ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರಲ್ಲಿ ಚೇರ್ಮನ್ ಆ್ಯಂಡ್ ಕೋಲೋರೆಕ್ಟಲ್ ಸರ್ಜನ್ ಆಗಿದ್ದೀನಿ. 30 ವರ್ಷಗಳಿಂದ ಕೋಲೋರೆಕ್ಟಲ್ ಡಿಸೀಸಸ್ ಅಂದರೆ ಗುದದ್ವಾರ ಮತ್ತು ಕರಳಿಗೆ ಸಂಬಂಧಿಸಿರೋ ಕಾಯಿಲೆಗಳ ಬಗ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಅದನ್ನು ಇವಾಗ ಒಂದು ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಆಸ್ಪತ್ರೆ ಆಗೋ ಥರ ಪ್ರಯತ್ನ ಮಾಡ್ತಾಯಿದ್ದೀವಿ. ಚಿರಾಗ್ ಗ್ಲೋಬಲ್ ಅಂತ ಶುರು ಮಾಡಿದ್ದೀವಿ. ಇದರಲ್ಲಿ ಇಂದಿನ ದಿನ ವರ್ಲ್ಡ್ ಪೈಲ್ಸ್ ಡೇ ಅಂತೀವಿ, ನವಂಬರ್ 20. ವರ್ಲ್ಡ್ ಪೈಲ್ಸ್ ಡೇ ಅಂತ ಯಾಕೆ ಮಾಡಬೇಕು? ಬರೀ ಪೈಲ್ಸ್ ಅನ್ನೋದೊಂದು ಚಿಕ್ಕ ಪುಟ್ಟ ಕಾಯಿಲೆ ಅಲ್ವಾ ಅನಿಸ್ಬೋದು. ಬಟ್ ಕೋಟಾಂತರ ಜನ ಇಡೀ ಪ್ರಪಂಚದಲ್ಲಿ ಈ ಪೈಲ್ಸಿಂದ ಸಫರ್ ಆಗ್ತಾ ಇದ್ದಾರೆ. ಆಮೇಲೆ ಬರೀ ಪೈಲ್ಸ್ನಿಂದ ಯಾಕೆ, ಪೈಲ್ಸ್ನಲ್ಲಿ 90% ಮಲಬದ್ಧತೆಯಿಂದ ಬರುತ್ತೆ. ಸೊ ಈ ವರ್ಷ ಅದಕ್ಕೆ ನಾವು ಮಲಬದ್ಧತೆನ ಒಂದು ಮೇನ್ ಥೀಮಾಗಿ ತೊಗೊಂಡಿದ್ದೀವಿ. ಅದರಲ್ಲಿ ಮಲಬದ್ಧತೆಗೆ ಒಂದು ಸಪ್ರೇಟ್ ಕ್ಲಿನಿಕ್ ಮಾಡಿದ್ದೀವಿ ಇವಾಗ ನಮ್ಮ ಹಾಸ್ಪಿಟ್ಲಲ್ಲಿ. ಅದನ್ನು ಕಾನ್ಸ್ಟಿಪೇಷನ್ ಕ್ಲಿನಿಕ್ ಅಂತ. ಯಾಕೆ ಅಂದರೆ ಈಗ ಕಾನ್ಸ್ಟಿಪೇಷನ್ನು ತುಂಬ ಕಾಮನ್ ಆಗೋಗಿದೆ. ಅದು ನಮ್ಮ ಆಹಾರ ಸೇವನೆಯಿಂದ ಇರ್ಬೋದು, ಇಲ್ಲ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸಿಂದ ಇರ್ಬೋದು, ಇಲ್ಲ ನಮ್ಮ ಸ್ಟ್ರೆಸ್ಸು, ಟೆನ್ಷನ್ನು, ಬರೀ ಆತರ ಅದರಿಂದ ಇರ್ಬೋದು. ಆಮೇಲೆ ನಮ್ಮ ದೇಹದ ಮೇಲೆ ನಮಗೆ ಕೇರ್ ಕಡಿಮೆ ಆಗಿರೋದ್ರಿಂದ ಇರ್ಬೋದು. ಅಂದರೆ ದೇಹಕ್ಕೆ ಶೋಕಿ ಮಾಡೋಕ್ಕೆಲ್ಲ ಮಾಡ್ತೀವಿ, ಬಟ್ ಅದಕ್ಕೆ ಸರಿಯಾದ ಆಹಾರ, ಅದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ಆಹಾರ, ಅದಕ್ಕೆ ಯಾವುದು ಒಳ್ಳೆಯ ಆಹಾರ ಅದೆಲ್ಲ ಯೋಚನೆ ಬಿಟ್ಬಿಟ್ಟಿದ್ದೀವಿ. ಟೈಮ್ ಇಲ್ಲದೆ ಇರೋರು ಏನೋ ಒಂದು ಸ್ಟಫ್ ಮಾಡಿಕೊಂಡು ತುರ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲ ಅಂದರೆ ಅದನ್ನು ಓವರ್ ಈಟ್ ಮಾಡಿಬಿಟ್ಟು ಬರೀ ಅದೇ ಜೀವನ ಎಲ್ಲ ನಾವು ಊಟ ತಿಂಡಿಗೆ ಇದ್ದೀವಿ ಅಂದ್ಬಿಟ್ಟು ಅದನ್ನು ಮಾಡೋದು. ಸೊ ಯದ್ವಾ ತದ್ವಾ ತಿನ್ನೋದು ಇದ್ದೀವಿ. ಸೊ ಎರಡು ಕಡೆಯಿಂದನೂ ನಮಗೆ ಕಾನ್ಸ್ಟಿಪೇಷನ್ ಅಂತ ಅನ್ನೋ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಿಂದ ಹೇಗೆ 90% ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಬೋದು. ಎರಡನೇದು, ಎಷ್ಟೊಂದು ಥರ ಈಗ ಈ ಕ್ಯಾನ್ಸರು ಈ ಥರ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಅದರಲ್ಲಿ ರೆಕ್ಟಲ್ ಕ್ಯಾನ್ಸರ್ಸ್, ಕೋಲಾನ್ ಕ್ಯಾನ್ಸರ್ಸ್ ಅಂತ, ಅದರಿಂದನೂ ಮಲಬದ್ಧತೆ ಆಗುತ್ತೆ. ಸೊ ಇಷ್ಟವರೆಗೂ ಮಲಬದ್ಧತೆ ಇಲ್ದಿರೋ ಹೊಸದಾಗಿ ಯಾರಿಗನ್ನ ಮಲಬದ್ಧತೆ ಈ 3 ವಾರದಿಂದ 2 ತಿಂಗಳಿಂದ ಸ್ವಲ್ಪ ಕಾನ್ಸ್ಟಿಪೇಷನ್ ಆಗಿದೆ, ಅಷ್ಟಕ್ಕೆ ಮುಂಚೆ ಇರಲಿಲ್ಲ ಅಂದರೆ ಇಟ್ ಈಸ್ ವೆರಿ ಡೇಂಜರಸ್. ಅಂದರೆ ನಾವು ಅವ್ರಿಗೆಲ್ಲ ಫಸ್ಟ್ ಕ್ಯಾನ್ಸರ್ ಎಕ್ಸ್ಕ್ಲೂಡ್ ಮಾಡಬೇಕು. ಅದಕ್ಕೆ ಮಲಬದ್ಧತೆ ಆಗಿದ್ದರೆ ಸುಮ್ಮನೆ ಏನೋ ನಾನು ಒಂದು ಕಾಯಂ ಚೂರ್ಣ ತೊಗೊತೀನಿ, ಅದೊಂದು ಸಿರಪ್ ಅದು ಕುಡಿದ್ಬಿಟ್ಟು ಸರಿ ಮಾಡ್ಕೊತೀನಿ, ಬಿಸಿನೀರು ಕುಡಿತೀನಿ, ಬಾಳೆಹಣ್ಣು ತಿಂತೀನಿ ಅಂದ್ಕೊಂಡು ಕೂತ್ಕೋಬೇಡಿ. ದಯವಿಟ್ಟು ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಬೇರೆ ಕಾರಣಗಳು ಅದಕ್ಕೆ ಯಾವುದೂ ಇಲ್ಲ. ಬೇರೆದಂದರೆ ಒಂದು ಟ್ಯೂಬರ್ಕ್ಲೋಸಿಸ್ ಅಂತಿರುತ್ತೆ, ಕ್ರೋನ್ಸ್ ಡಿಸೀಸ್ ಅಂತಿರುತ್ತೆ, ಕ್ಯಾನ್ಸರ್ಸ್ ಆಗಿರುತ್ತೆ, ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತೀವಿ. ಈ ಥರದ್ದು ಬೇರೆ ಏನು ಕಾಯಿಲೆಗಳಿಲ್ಲ ಅಂತ ಅದನ್ನು ಎಕ್ಸ್ಕ್ಲೂಡ್ ಮಾಡಿ, ಅದಿಲ್ಲ ಅಂದ ಮೇಲೆ ಇದಕ್ಕೆ ಲೈಫ್ ಸ್ಟೈಲ್ ಡಿಸೀಸಸ್ಗೆ ಏನೇನು ಮಾಡಬೇಕು. ಮುಖ್ಯ ಅತಿಥಿಗಳಾಗಿದ್ದಂಥ ಶ್ರೀ ಎಚ್.ಎಸ್. ಕೋಡ್ಲಿವಾಡ, ಸಹಾಯಕ ಕಮಾಂಡೆಂಟ್, ಕೆಎಸ್ಆರ್ಪಿ ಪೊಲೀಸ್ ಅಧಿಕಾರಿಗಳು ಮಲಬದ್ಧತೆ ಚಿಕಿತ್ಸಾಲಯವನ್ನು ಉದ್ಘಾಟಿಸಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳ ಅಗತ್ಯತೆ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹತ್ತಿರದ ಸಮಾಜದ ಪ್ರತಿನಿಧಿಗಳು, ಹಿರಿಯ ನಾಗರಿಕರ ಕ್ಲಬ್ ಸದಸ್ಯರು ಸೇರಿದಂತೆ ಹಲವರು ಭಾಗವಹಿಸಿದರು. ಗಟ್ಕೇರ್ ಉತ್ತಮ ಆಹಾರ ಪದ್ಧತಿ, ಜೀವನ ಶೈಲಿ ಬದಲಾವಣೆಗಳ ಮಹತ್ವ ಕುರಿತು ಡಾಕ್ಟರ್ ಶ್ರೀದೇವಿ, ಡಾಕ್ಟರ್ ಪೃಥ್ವಿಜಾ, ಡಾಕ್ಟರ್ ಸುಚಿತ್ರಾ ಸೇರಿದಂತೆ ಅನೇಕ ವೈದ್ಯರು ವಿಚಾರ ಸಂಕಿರಣದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಇಡೀ ಕಾರ್ಯಕ್ರಮವನ್ನು ಚಿರಾಗ್ ಗ್ಲೋಬಲ್ ಆಸ್ಪತ್ರೆಯ ಸಮಾಲೋಚಕ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಜ್ಯೋತ್ಸ್ನಾ ಅವರು ಸಂಯೋಜಿಸಿದ್ದು, ಕಾರ್ಯಕ್ರಮದ ಯಶಸ್ಸಿಗೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಶ್ರೀ ದೀಪಕ್ ದೀಕ್ಷಿತ್ ಮಾರ್ಗದರ್ಶನವನ್ನು ನೀಡಿದರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀದೇವಿ KN ಅಂತ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಚಿರಾಗ್ ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ. ಇವತ್ತು ನಾವು ವಿಶ್ವದ ಮಲಬದ್ಧತೆ ದಿನ ಅಥವಾ ಪೈಲ್ಸ್ ಡೇ, ವರ್ಲ್ಡ್ ಪೈಲ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವಾಗ ಪೈಲ್ಸ್ ಅನ್ನೋದು ತುಂಬ ಸಾಮಾನ್ಯವಾದ ಪ್ರಾಬ್ಲಮ್ ಆಗಿದೆ. ಪೈಲ್ಸ್ ಏನಕ್ಕೆ ಬರುತ್ತೆ, ಮಲಬದ್ಧತೆ ಏನು, ನಾವು ಕಾನ್ಸ್ಟಿಪೇಷನ್ ಅನ್ನೋ ಪ್ರಾಬ್ಲಮ್ ನಾವು ನೋಡ್ತೀವಲ್ಲ, ತುಂಬ ಸಾಮಾನ್ಯವಾದ ಪ್ರಾಬ್ಲಮ್ ಆಗಿದೆ.
ಅದು ಎಲ್ಲರಿಗೂ ಬರುತ್ತೆ. ಕಾನ್ಸ್ಟಿಪೇಷನ್ ಚಿಕ್ಕವ್ರಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಸಾಗಿರೋರು ಇರ್ಬೋದು, ತುಂಬ ರಿಚ್ ಆಗಿರ್ಬೋದು, ತುಂಬ ಬಡವರಾಗಿರ್ಬೋದು, ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಯಾಕಿಷ್ಟು ಸಾಮಾನ್ಯವಾಗಿದೆ? ಈಗ ನಾವು ಉಪಯೋಗಿಸ್ತಾ ಇರೋದು ಡಯಟು, ನಾವಿರೋ ರೀತಿ, ನಮ್ಮ ಲೈಫ್ ಸ್ಟೈಲ್ ಏನಿದೆ ಎಲ್ಲ ಕೂಡ ಬದಲಾವಣೆ ಆಗಿದೆ. ಈ AI ಏಜಲ್ಲಿ ಏನಾಗಿದೆ ಅಂತ ಅಂದರೆ ಎಲ್ಲದೂ ನಮಗೆ ಕೈಗೇ ಸಿಗತ್ತೆ. ನಮ್ಮದು ಎಕ್ಸಸೈಸ್ ತುಂಬ ಕಡಿಮೆ ಆಗಿದೆ, ನಮ್ಮದು ಡಯಟ್ ಕೂಡ ಇನ್ಸ್ಟೆಂಟ್ ಆಗೋಗಿದೆ. ಎಲ್ಲವುದು ಇನ್ಸ್ಟೆಂಟ್ ಫುಡ್, ಕೂತಿದ್ದ ಜಾಗದಲ್ಲೇ ನಮಗೇನು ಬೇಕೋ ಎಲ್ಲೋ ಸಿಗುತ್ತೆ, ನಾವೇನು ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಕೂಡ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು? ಮಲಬದ್ಧತೆ ಅನ್ನೋ ಪ್ರಾಬ್ಲಮ್ ಅಥವಾ ಕಾನ್ಸ್ಟಿಪೇಷನ್ ಅನ್ನೋ ಪ್ರಾಬ್ಲಮ್ಗೆ ಬರೀ ಡಯಟ್ ಲೈಫ್ ಸ್ಟೈಲ್ ಕಾರಣ ಆಗೋದಿಲ್ಲ, ಅದಕ್ಕೆ ನೂರಾರು ಕಾರಣಗಳಿದೆ. ಸೊ ಮೊದಲನೇದಾಗಿ ನಾವು ಅದನ್ನು ಏನಕ್ಕಾಗಿದೆ ಅನ್ನೋದನ್ನು ಗುರುತಿಸ್ಬೇಕು. ಸೊ ನಿಮಗೆ ಅಥವಾ ನಿಮಗೆ ಗೊತ್ತಿರೋರಿಗೆ ಯಾರಿಗಾರೋ ಈ ಥರ ತೊಂದರೆಗಳಿದ್ದರೆ ಫಸ್ಟ್ ಅದನ್ನು ಚೆಕಪ್ ಮಾಡಿಸಿ. ಕಾನ್ಸ್ಟಿಪೇಷನ್ ತುಂಬ ಸಿಂಪಲ್ ಆದ ಪ್ರಾಬ್ಲಮ್ ಇರ್ಬೋದು, ನೀರು ಕುಡಿತಾ ಇಲ್ಲ ಸರಿಯಾಗಿ ಅದಕ್ಕೆ ಆಗಿದೆ ಅಂತ ಇರ್ಬೋದು, ಇಲ್ಲ ಕ್ಯಾನ್ಸರ್ ಅಷ್ಟು ಸೀರಿಯಸ್ ಪ್ರಾಬ್ಲಮ್ ಕೂಡ ಆಗಿರ್ಬೋದು. ಸೊ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂದರೆ ತುಂಬ ಅದನ್ನು ಇನ್ಕ್ಲೂಡ್ ಮಾಡುತ್ತೆ. ಇವಾಗ ಸರಿಯಾಗಿ ಮೋಷನ್ ಆಗ್ತಾ ಇಲ್ಲ ಅಂತ ಅಂತಾರೆ, ಮೋಷನ್ ತುಂಬ ದಿವಸದಲ್ಲಿ 3-4 ದಿವಸದಲ್ಲಿ ಒಂದೇ ಸಲ ಹೋಗುತ್ತೆ ಅಂತಾರೆ. ಇನ್ನು ಕೆಲವರು ದಿನಕ್ಕೆ 4-5 ಸಲ ಹೋಗ್ತಾ ಇದೆ ಆದರೂ ತುಂಬ ಕಷ್ಟಪಡ್ತಾ ಇದ್ದೀನಿ ಅನ್ಸ್ಕೋತಾರೆ. ಇನ್ನು ಕೆಲವರು ಮೋಷನ್ ತುಂಬ ಗಟ್ಟಿ ಆಗುತ್ತೆ, ಆಚೆನೇ ಬರಲ್ಲ ಅಂತಾರೆ. ಇದು ಎಲ್ಲದೂ ಕೂಡ ಕಾನ್ಸ್ಟಿಪೇಷನ್ ಅಂತಲೇ ಅನ್ಸ್ಕೊಳ್ಳುತ್ತೆ. ಸೊ ಕಾನ್ಸ್ಟಿಪೇಷನ್ ಯಾವುದು ಅಂತ ಕಂಡುಹಿಡಿಬೇಕು, ಮತ್ತು ಅದು ಕಾರಣ ಏನು ಅಂತ ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿದ ಮೇಲೆ ಅದನ್ನು ಟ್ರೀಟ್ಮೆಂಟ್ ಮಾಡೋದು ತುಂಬ ಸುಲಭ. ಸೊ ನಿಮಗೆ ಬೇರೆ ಏನು ತೊಂದರೆ ಇಲ್ಲ, ಅಲ್ಲಿ ಆಪ್ರೇಷನ್ ಮಾಡಿ ಅಥವಾ ಮೆಡಿಸಿನ್ ಕೊಡೋ ಅಂಥದ್ದು ಯಾವುದು ಕಾಯಿಲೆ ಇಲ್ಲ ಅಂತ ಅಂದರೆ ಕಾನ್ಸ್ಟಿಪೇಷನ್ಗೆ ಟ್ರೀಟ್ಮೆಂಟ್ ಮಾಡೋದು ತುಂಬ ಸುಲಭ.